ನಮಸ್ಕಾರ ಸ್ನೇಹಿತರೆ, ಇವತ್ತು ವಿಶೇಷವಾದ ದಿನ. ನಮ್ಮ ಜೊತೆಗೆ ಗೌರವಾನ್ವಿತ ನ್ಯಾಯಮೂರ್ತಿ ವಿಶ್ರಾಂತ ನ್ಯಾಯಾಧೀಶರಾದ ಅರಳಿ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಚರ್ಚೆ ಮಾಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನ್ಯೂಸ್ ವಾಹಿನಿಗೆ ಸ್ವಾಗತ. ಬಹಳ ಸಂತೋಷ ಸರ್. ನಿಮ್ಮ ಬಾಲ್ಯ ಮತ್ತು ಬೆಳೆದು ಬಂದ ಹಿನ್ನೆಲೆಯ ಬಗ್ಗೆ ನಮಗೆ ಹೇಳಿ. ಬಸವ ಶರಣರ ತತ್ವದ ಪ್ರೇರಣೆ ಹೇಗೆ ನಿಮ್ಮಲ್ಲಿ ಮೂಡಿತು ಸರ್? 1951ರಲ್ಲಿ ನಾನು ಜನಿಸಿದ್ದು. ಓಕೆ ಸರ್. ಗಂಗಾವತಿ ನಮ್ಮ ತಾಲೂಕಾ ಸ್ಥಳ. ಓಕೆ. ಅಲ್ಲಿ ಪ್ರಾಥಮಿಕ ಶಾಲೆ ಕನ್ನಡ ಮಾಧ್ಯಮ. 9ನೇ ತರಗತಿವರೆಗೂ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದೆ. 5-6ನೇ ತರಗತಿಗೆ ಬರೋವರೆಗೂ ಆಟನೇ ಮುಖ್ಯ ನಮಗೆ. ಆ ನಂತರ ಪಾಠ. ಈಗ ಹಾಗಿಲ್ಲ. ಈಗ ಮಕ್ಕಳಿಗೆಲ್ಲ 24 ಗಂಟೆ ಪಾಠನೇ. ಅಂಥ ವಾತಾವರಣ ಇರಲಿಲ್ಲ ನಮಗೆ. SSLC ಓದೋಕ್ಕೆ ಧಾರವಾಡಕ್ಕೆ ಹೋದೆ. ಧಾರವಾಡದಲ್ಲಿ SSLC ಮುಗಿಸ್ದೆ. ಮುಗಿಸಿದ ನಂತರ PUC ಸೈನ್ಸ್ ತಗೊಂಡೆ. ಹೊಸಪೇಟೆ ವಿಜಯನಗರ ಕಾಲೇಜಿಗೆ ಬಂದೆ ನಾನು. ಯಾಕೆ ಅಂದರೆ ಹೊಸಪೇಟೆ ನಮ್ಮ ತಾಯಿ ತವ್ರ ಮನೆ. ನಮ್ಮ ತಾತನ ಮನೆಯಲ್ಲಿದ್ದು PUC ಮತ್ತು ಫಸ್ಟ್ ಇಯರ್ ಡಿಗ್ರಿ ಮುಗಿಸಿದೆ. ಆನಂತರ ಮನೆಯ ಜವಾಬ್ದಾರಿ ತಗೊಳ್ಬೇಕಾದಂಥ ಸಂದರ್ಭ ಬಂತು. 5 ಜನ ತಮ್ಮಂದಿರು ನಮಗೆ. ನಮ್ಮ ತಂದೆ ತಮ್ಮ ತಾತಗೊಬ್ಬನೇ ಮಗ. ಹೀಗಾಗಿ ನಾನು ಅಲ್ಲಿ ಮೊಟಕುಗೊಳಿಸ್ಬೇಕಾಯ್ತು ವಿದ್ಯಾಭ್ಯಾಸ. 2 ವರ್ಷಗಳ ನಂತರ ನನ್ನ ಕಿರಿಯ ತಮ್ಮ ನನಗೆ ಇಷ್ಟು ಸಾಕು ಓದೋದು ಅಂತೇಳಿ PUC ಕಾಮರ್ಸ್ ಪಾಸಾಗಿ ಬಿಟ್ಟು ಬಂದ. ಅವಾಗ 1 ವರ್ಷ ಇತ್ತು PUC. ಬಂದ ನಂತರ ನಾನು ಕನಿಷ್ಠ ಪದವೀಧರನಾದರೂ ಆಗಬೇಕಲ್ಲ ಅಂದ್ಕೊಂಡು ನಾನು ಇದಕ್ಕೆ BA ಸೆಕೆಂಡ್ ಇಯರ್ಗೆ ಧಾರವಾಡಕ್ಕೆ ಹೋದೆ. BA ಮುಗೀತು. ತೃಪ್ತಿ ಆಯಿತು, ಬಿಟ್ಟೆ. ಇದು ನನ್ನ 20 ವಯಸ್ಸಿನವರೆಗೂ ನಾನು ಕಳ್ಬೇಡ. ಇನ್ನು ತಾವು ಶರಣ ಸಂಸ್ಕೃತಿ ಅಂದ್ರಲ್ಲ, ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾತ, ನಮ್ಮ ತಾಯಿ ತವ್ರ ಮನೆಯಲ್ಲಿ ಅವರಪ್ಪ ನಮ್ಮ ತಾತ, ಅವರು ಎಲ್ಲ ಶರಣ ಸಂಸ್ಕೃತಿಯನ್ನು ಒಪ್ಪಿಕೊಂಡವರು. ಬಾಲ್ಯದಿಂದ ಪ್ರತಿಯೊಂದು ಶರಣ ತತ್ವದ ಆಧಾರದ ಮೇಲೆ ನಡಿಬೇಕು ಅನ್ನೋರು. ಉದಾಹರಣೆಗೆ ಕಳಬೇಡ ಕೊಲಬೇಡ ಅನ್ನೋದನ್ನು ಕೈ ಕಟ್ಕೊಂಡು ಹೇಳಬೇಕು ನಾವು. ಪ್ರತಿದಿನ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಭಸ್ಮ ಧರಿಸ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಒಂದಿಲ್ಲ ಒಂದು ಶರಣರ ವಚನ ಹೇಳಿ ನಾವು ಮುಂದಿನ ಕೆಲಸ ಮಾಡಬೇಕು. ಈ ಒಂದು ಸಂಸ್ಕಾರ ನಮಗೆ ಸಿಕ್ಕಿದ್ದರಿಂದ ಅದೇ ಬೆಳೆದು ಬಂತು. ವಚನಗಳನ್ನು ಅಧ್ಯಯನ ಮಾಡ್ತಾ ಹೋದ್ವಿ. ಅದ್ರ ಜೊತೆಗೆ ಓದೋ ಅಭ್ಯಾಸ ಮೊದಲಿಂದ ಪ್ರಾರಂಭ ಮಾಡಿಕೊಂಡಿದ್ದೆ ನಾನು. ಹೀಗಾಗಿ ಈ ಮಟ್ಟಕ್ಕೆ ನಾನು ಬರಬೇಕಾಗಿತ್ತು. ನೀವು ನ್ಯಾಯಾಧೀಶರಾಗಿದ್ದಾಗ ಬಸವ ಶರಣರ ತತ್ವಗಳು ನಿಮ್ಮ ತೀರ್ಪುಗಳಲ್ಲಿ ಯಾವ ರೀತಿಯಲ್ಲಿ ಪರಿಣಾಮ ಬೀರಿದ್ವು ಸರ್? ಈಗ ನೋಡಿ, ಒಂದು ಪ್ರಕರಣದಲ್ಲಿ ಹತ್ತಿರದ ಸಂಬಂಧ ಅತ್ಯಾಚಾರ ಮಾಡ್ದ ಅಂತ. ಹತ್ತಿರದ ಸಂಬಂಧ ಅನ್ನೋದೇನು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ತಂದೆನೇ ಸ್ವಂತ ಮಗಳ ಮೇಲೆ ಅತ್ಯಾಚಾರ ಮಾಡ್ದ. ಅದನ್ನು ನಾನು ಜಡ್ಜ್ಮೆಂಟ್ ಬರಿಬೇಕಾದ್ರೆ ಕನ್ನಡದಲ್ಲಿ ಬರೆದೆ. ಕನ್ನಡದಲ್ಲಿ ಬರೆದು ಬಸವಣ್ಣವ್ರದ್ದೊಂದು ವಚನವಿದೆ. ಏರಿ ನೀರುಂಬಡೆ, ಕೇರಿ ಮೇಯ ಕೈಗಡೆ, ನಾರಿ ತನ್ನ ಮನೆಯಲ್ಲಿ ಕಳವಡೆ, ತಾಯ ಮಲೆವಾಲು ವಿಷವಾಗಿ ಕೊಲ್ಲುವಡೆ, ಯಾರಿಗೆ ದೂರುವನಯ್ಯ. ಶೀಲವನ್ನು ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ಇದ್ದ ಹೆತ್ತ ತಂದೆನೇ ಮಗಳ ಮೇಲೆ ಈ ರೀತಿ ಅತ್ಯಾಚಾರ ಮಾಡ್ದ ಅಂತ ಹೇಳಿದ್ರೆ ಬಸವಣ್ಣನವರು ಹೀಗೆ ಹೇಳಿದ್ದು ಇಂಥವ್ರು ನೋಡೇ ಹೇಳ್ದಂಗೆ ಆಗಿದೆ. ಆದ್ದರಿಂದ ಇದು ಕ್ಷಮಾರ್ಹವಾದದ್ದಲ್ಲ, ಕಡಿಮೆ ಶಿಕ್ಷೆಗೆ ಅರ್ಹದ್ದೂ ಅಲ್ಲ. ಅತಿ ಹೆಚ್ಚು ಶಿಕ್ಷೆ ಎಷ್ಟಿದೆ ಕಾನೂನಿನಲ್ಲಿ ಅಷ್ಟು ಕೊಡಬೇಕು ಅಂತೇಳಿ 10 ವರ್ಷದ ಕಠಿಣ ಕಾರಾಗೃಹವಾಸ, ಆಮೇಲೆ ದಂಡ ತಪ್ಪಿದರೆ ಮತ್ತೊಂದು 2-3 ವರ್ಷ ಕಾರಾಗೃಹವಾಸ ಅಂದ್ಕೊಂಡೆ. ನನ್ನ ತೀರ್ಪನ್ನು ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿತು. ಹೀಗೆ ಸಂದರ್ಭ ಬಂದಾಗೆಲ್ಲ ನಾನು ಎಷ್ಟೆಷ್ಟು ಸಂದರ್ಭಗಳು ಬರ್ತವೆ ಅಷ್ಟಕ್ಕೆ ನಾನು ಬಸವಾದಿ ಶರಣರ ತತ್ವಗಳನ್ನು ವಚನಗಳ ಮೂಲಕ ಉಲ್ಲೇಖಿಸ್ತಿದ್ದೇನೆ. ಆಚರಣಾ ನೀತಿಗಳ ಬಗ್ಗೆ ನಿಮ್ಮ ದೃಷ್ಟಿಕೋನ ಯಾವುದು? ದೇಶದಲ್ಲಿನ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಏನು ಮಾಡಬೇಕೆಂದು ನೀವು ಭಾವಿಸುತ್ತೀರಾ ಸರ್? ಈಗ ನೋಡಿ, 2500 ವರ್ಷಗಳ ಹಿಂದೆ ಬುದ್ಧ ಬಂದರು, ಸಮಾನತೆ ಬೋಧಿಸಿದರು.
ಅದನ್ನು ನಮ್ಮ ಜನ ಎಲ್ಲ ಒಪ್ಪಿಕೊಂಡಿದ್ದರೆ 12ನೇ ಶತಮಾನದಲ್ಲಿ ಬಂದು ಬಸವಾದಿ ಶರಣರು ಮತ್ತೆ ಸಮಾನತೆ ಹೇಳೋದು ಅಗತ್ಯ ಇದ್ದಿಲ್ಲ. ಹೌದು. ಒಂದು ವೇಳೆ ಬಸವಾದಿ ಶರಣರು ಹೇಳಿದ್ದನ್ನು ನಾವು ಪಾಲಿಸಿದರೆ ಅಂಬೇಡ್ಕರ್ ಅವರು ಸಮಾನತೆಯನ್ನು ಸಂವಿಧಾನದಲ್ಲಿ ತರೋ ಅಗತ್ಯ ಇರಲಿಲ್ಲ. ಕರೆಕ್ಟ್. ಹಾಗಾಗಿ ಆಚರಣೆಗೂ ಮತ್ತು ತತ್ವಕ್ಕೂ ಅಂತರ ದಿನ ಹೆಚ್ಚಾಗ್ತಾ ಹೋಗಿದೆ ಹೊರತು ಅದು ಕಡಿಮೆ ಆಗ್ತಾ ಇಲ್ಲ. ನಾವು ಔಷಧಿ ತಂದ್ರೆ ಮಾತ್ರಕ್ಕೆ ನಮಗೆ ಗುಣ ಆಗೋದಿಲ್ಲ. ಅದನ್ನು ತಗೊಳ್ಬೇಕು, ಇಂಜೆಕ್ಷನ್ ಮಾಡಿಸ್ಕೊಳ್ಬೇಕು, ಚಿಕಿತ್ಸೆ ಪಡಿಬೇಕು, ಆಗ ರೋಗಮುಕ್ತರಾಗ್ತೀವಿ ನಾವು. ಆದರೆ ಈಗೇನಾಗಿದೆ ಅಂತ ಹೇಳಿದ್ರೆ ಈ ಎಲ್ಲ ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ನಿಮಗೆ 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾನೂನು ಬಂತು. ವರದಕ್ಷಿಣೆ ಕಡಿಮೆ ಆಗಿದೆಯಾ ಅಂತ ನಾನು ಯಾವುದಾದ್ರೂ ಸಭೆಯಲ್ಲಿ ಪ್ರಶ್ನೆ ಮಾಡಿದರೆ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಸ್ತ್ರೀಯರ ಮೇಲೆ ದೌರ್ಜನ್ಯ ಆಗಬಾರ್ದು ಅಂತ, ಸಮಾನತೆ ಕೊಡಬೇಕಂತ. ಈಗೇನಾಗಿದೆ ಅಂತ ಹೇಳಿದ್ರೆ ದಿನೇ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ವೈದ್ಯೆಯ ಮೇಲೆ ಅತ್ಯಾಚಾರ ಆಯ್ತು. ಕರೆಕ್ಟ್. ನಿತ್ಯ ಪೇಪರ್ ತೆಗೆದ್ವಿ ಅಂದರೆ ಅದನ್ನೇ ನೋಡ್ತಾ ಇದ್ದೀವಿ ನಾವು. ಹಾಗಾಗಿ ಆಚರಣೆಗೂ ಮತ್ತು ತತ್ವಕ್ಕೂ ವ್ಯತ್ಯಾಸ ಭಾಳ ಇದೆ. ಎಲ್ಲ ದಾರ್ಶನಿಕರು, ಶರಣರು, ಸಂತರು, ಸ್ವಾಮೀಜಿಯವರು ಎಲ್ಲ ತತ್ವಗಳನ್ನು ಹೇಳಿಬಿಟ್ಟಿದ್ದಾರೆ. ಹೊಸದಾಗಿ ನಾವು ಕಲಿಯೋ ತತ್ವ ಅಥವಾ ಹೊಸದಾಗಿ ಯಾರಾದರೂ ಹೇಳೋದು ಏನು ಉಳಿದಿಲ್ಲ. ಅದನ್ನು ಆಚರಣೆ ಮಾತ್ರ ತಂದುಬಿಟ್ರೆ ಇದು ಹೋಗ್ತದೆ. ಈ ಭ್ರಷ್ಟಾಚಾರ ನಿರ್ಮೂಲನೆಗೆ ಬಸವಣ್ಣನವರು ಒಂದು ವಚನದ ಒಂದು ಸಾಲು ಸಾಕು. ಛಲ ಬೇಕು ಶರಣಂಗೆ ಪರಧನವ ನೊಲ್ಲೆನೆಂಬ. ಪರಧನ ಅಂದರೆ ಏನು? ಕಷ್ಟ ಇಲ್ಲದೆ ಯಾವ ಮೂಲದಿಂದಾದರೂ ಬರಲಿ ಅದು ಪರಧನ. ತಾತನಿಂದ ಬರಲಿ, ಅಪ್ಪನಿಂದ ಬರಲಿ, ಬಂಧು ಬಳಗದಿಂದ ಬರಲಿ, ಮಕ್ಕಳಿಂದ ಬರಲಿ, ಶ್ರಮ ವಹಿಸಿ ಕಾಯಕ ನಿಷ್ಠೆಯಿಂದ ಇದ್ದು ಕಾಯಕದ ಮೂಲಕ ತಾನು ಗಳಿಸಿದ್ದು ಮಾತ್ರ ತನ್ನದು. ಇತರ ಮೂಲಗಳಿಂದ ಕಷ್ಟ ಇಲ್ಲದೆ ಬಂದಿದ್ದು ಎಲ್ಲವೂ ಪರಧನ. ಅದು ಬೇಡ ಅನ್ನೋ ಛಲ ಇರಬೇಕು ಅಂತ ಹೇಳಿ ಅದನ್ನು ಒಂದನ್ನೇ ನಾವು ಜಾರಿಗೆ ತಂದರೆ ನೋಟು ತಗೊಂಡು ಓಟ್ ಹಾಕೋರು ಇರಲ್ಲ. ಇದು ಪರಧನ ನಮಗೆ ಬೇಡ ಅಂತ ಹೇಳ್ತಾರೆ. ನೋಟು ತಗೊಂಡು ಓಟ್ ಹಾಕೋರು ಇಲ್ಲ ಅಂದಮೇಲೆ ನೋಟು ಕೊಟ್ಟು ಓಟು ತಗೊಳ್ಳೋರು ಸೋಲ್ತಾರೆ. ಹಾಗೆ ಇದೊಂದೇ ಪ್ರತಿಯೊಂದು ಧರ್ಮದಲ್ಲಿ ಒಂದೊಂದಿದೆ. ಕೊಡಬೇಕಾಗಿದ್ದವ್ರಿಗೆ ಕೊಟ್ಟು ಬಿಡ್ಬೇಕಂದ್ರೆ ಮುಗಿದೋದು ಕೆಲಸ. ನಮ್ಮದೆಲ್ಲ ತಗೋಬಾರ್ದು ಅಂದ್ರೆ ಅಲ್ಲಿ ಮುಗಿತು. ಇದು ನನ್ನ ಅಭಿಪ್ರಾಯ ನೋಡಿ. ನಿಮ್ಮ ಸೇವಾ ಅವಧಿಯಲ್ಲಿ ನೀವು ಎದುರಿಸಿದ ಗಂಭೀರ ರೀತಿಯ ಭ್ರಷ್ಟಾಚಾರದ ಘಟನೆಗಳು ಏನಾದರೂ ಇದ್ದವೆ? ನೀವು ಆ ಸಂದರ್ಭಗಳಲ್ಲಿ ಯಾವ ರೀತಿಯ ಕ್ರಮ ತೆಗೆದುಕೊಂಡಿದ್ದೀರಿ? ನೋಡಿ, ನ್ಯಾಯಾಧೀಶನಾದ ಮೇಲೆ ನಮ್ಮ ಮುಂದೆ ಪ್ರಕರಣ ಬಂತು ಅಂದರೆ ನಾವು ಅದಕ್ಕೆ ಸಾಕ್ಷಿ ಆಧಾರದ ಮೇಲೆ ತೀರ್ಪು ಕೊಡಬೇಕು. ಹೌದು. ಭ್ರಷ್ಟರು ಅಂತ ನಮಗೆ 100ಕ್ಕೆ 100 ಅನಿಸಿದ್ರು ಕೂಡ ಸಾಕ್ಷ್ಯಾಧಾರಗಳು ಇಲ್ಲ ಅಂದರೆ ಬರೀ ಅಧಿಕಾರಿಗಳು ಭ್ರಷ್ಟರಲ್ಲ, ಬರೀ ರಾಜಕಾರಣಿಗಳು ಭ್ರಷ್ಟರಲ್ಲ. ತನ್ನದಲ್ಲದ್ದನ್ನು ಅಪೇಕ್ಷೆ ಪಡ್ತಾನಲ್ಲ ಮನುಷ್ಯ, ಅದನ್ನು ತನ್ನದಾಗಿ ಮಾಡ್ಕೊಳ್ಬೇಕಂತಾನಲ್ಲ, ಅಂಥವರೆಲ್ಲರೂ ಭ್ರಷ್ಟೆ. ಹೀಗಾಗಿ ಆ ಭ್ರಷ್ಟತೆಯ ಭಾಳ ದೊಡ್ಡ ವ್ಯಾಪ್ತಿ ಇದೆ ಇದಕ್ಕೆ. ಅದನ್ನು ನಿಲ್ಲಿಸಬೇಕಾಗಿತ್ತು ಅಂತ ಹೇಳಿದ್ರೆ ಪರಧನ ಬೇಡ ಅನ್ನೋದು ಒಂದಿತ್ತು ಅಂದರೆ ಭ್ರಷ್ಟರಾಗೋದೇ ಇಲ್ಲ. ಓಕೆ. ಈಗ ನೀವು ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸಿದ ಇಷ್ಟೆಲ್ಲ ವರ್ಷಗಳಲ್ಲಿ ಯಾವ ತೀರ್ಪು ನಿಮಗೆ ಹೆಮ್ಮೆ ತುಂಬುವ ರೀತಿಯಲ್ಲಿ ಇದೆ ಸರ್? ನೋಡಿ, 19 ವರ್ಷ ನಾನು ನ್ಯಾಯಾಧೀಶನಾಗಿದ್ದೆ. ಓಕೆ. ಅದರಲ್ಲಿ 14 ವರ್ಷ 15 ವರ್ಷಕ್ಕಿಂತ ಸ್ವಲ್ಪ ಹೆಚ್ಚು ಜಿಲ್ಲಾ ನ್ಯಾಯಾಧೀಶನಾಗಿ, 4 ವರ್ಷಕ್ಕಿಂತ ಸ್ವಲ್ಪ ಹೆಚ್ಚು ಹೈಕೋರ್ಟ್ ನ್ಯಾಯಾಧೀಶನಾಗಿದ್ದೆ. ಪ್ರತಿದಿನ ಪ್ರತಿ ಪ್ರಕರಣದಲ್ಲಿ ಕೊಡುವ ತೀರ್ಪು ನಾನು ಸಂತೃಪ್ತಿ ತಂದಿದೆ. ಯಾಕೆಂದರೆ ನಾವು ಮಾಡೋ ಕೆಲಸವನ್ನು ಇಷ್ಟಪಟ್ಟು ಮಾಡಬೇಕು, ಬದ್ಧತೆಯಿಂದ ಮಾಡಬೇಕು. ಹಾಗೆ ಯಾವ ಕೆಲಸನೇ ಮಾಡಲಿ ನಾವು ಆ ಪ್ರತಿಯೊಂದು ದಿನದ ಪ್ರತಿಯೊಂದು ಕ್ಷಣದ ಕೆಲಸ ನಮಗೆ ತೃಪ್ತಿ ಕೊಡ್ತದೆ. ಬದ್ಧತೆ ಇಲ್ಲದ ಮಾಡಿದ ಕೆಲಸ, ಒತ್ತಾಯಕ್ಕಾಗಿ ಕೇವಲ ಇದಕ್ಕಾಗಿ ಮಾಡಿದ ಕೆಲಸ, ಅದು ನಮಗೆ ಯಾರಿಗೂ ತೃಪ್ತಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿ ತೀರ್ಪು ನನಗೆ ತೃಪ್ತಿ ಕೊಟ್ಟಿದೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಪ್ರಜ್ಞಾವಂತ ಅಭಿಯಾನಗಳನ್ನು ಪ್ರಾರಂಭಿಸಲು ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಎಂದು ನೀವು ಶಿಫಾರಸು ಮಾಡ್ತೀರಾ? ನೋಡಿ, ಭ್ರಷ್ಟಾಚಾರದ ಮೂಲ ಇರೋದೇ ಮತಪೆಟ್ಟಿಗೆಯಲ್ಲಿ. ಓಕೆ. ಅಲ್ಲಿಂದನೇ ಬೆಳೆಯೋದು. ಓಕೆ. ಅಂಬೇಡ್ಕರ್ ಅವರು ಏನು ಹೇಳಿದರು, ಇಲ್ಲಿಯವರೆಗೆ ನಮ್ಮನ್ನು ಆಳುವವರು ಅರಮನೆಯಿಂದ ಹುಟ್ಟಿ ಬರ್ತಿದ್ರು, ಅಂದರೆ ಅರಸರ ವಂಶಜರು ಮಾತ್ರ ಬರ್ತಿದ್ರು. ಇನ್ನು ಮೇಲೆ ನಮ್ಮನ್ನು ಆಳುವವರು ಮತಪೆಟ್ಟಿಗೆಯಿಂದ ಹುಟ್ಟಿ ಬರ್ತಾರ ಅಂತ ಹೇಳಿದರು. ಆ ಮತಪೆಟ್ಟಿಗೆಯಿಂದ ಹುಟ್ಟಿ ಹೇಗೆ ಬರ್ತಾರೆ? ವ್ಯಕ್ತಿಗಳಿಗೆ, ಅಭ್ಯರ್ಥಿಗಳಿಗೆ ಮತ ಹಾಕಿದಾಗ
ಹೆಚ್ಚು ಮತ ತಗೊಂಡು ನಾಯಕನಾಗ್ತಾನೆ, ಪ್ರಜಾಪ್ರತಿನಿಧಿ ಆಗ್ತಾನೆ. ಹಾಗಾಗಿ ನಾವು ಮತದಾರರನ್ನು ಜಾಗೃತಗೊಳಿಸಿದರೆ, ಮತದಾರರು ಜಾಗೃತರಾದರೆ, ಎಚ್ಚರಿಕೆ ಬಂದರೆ, ದೇಶಾಭಿಮಾನಿಗಳಾದರೆ ನಮ್ಮ ರಾಷ್ಟ್ರ ನಮ್ಮ ರಾಜ್ಯ ಅಭಿವೃದ್ಧಿಗೊಳ್ಳಬೇಕನ್ನೋ ಮಾತಿರೋದು. ಜಾತಿ, ಮತ, ಪ್ರಾದೇಶಿಕತೆ, ಸಂಬಂಧ ಇವು ಯಾವುವು ನೋಡಲಾರ್ದೇ ವ್ಯಕ್ತಿಯ ಅರ್ಹತೆ, ಆ ಕ್ಷೇತ್ರಕ್ಕೆ ಆತ ಎಷ್ಟು ಸೇವೆ ಸಲ್ಲಿಸಬಹುದು, ಬದ್ಧತೆ ಎಷ್ಟಿದೆ, ಅದನ್ನು ನೋಡಿ ಮತ ಹಾಕಿದರೆ ಭ್ರಷ್ಟಾಚಾರ ನಿಧಾನವಾಗಿ ಕಡಿಮೆ ಆಗೇ ಆಗ್ತದೆ. ಸರ್, ನನಗೊಂದು ಅನಿಸುತ್ತೆ, ಈ ಹಿಂದೆ ನಮ್ಮ ಏನು ಮಹಾಭಾರತದಲ್ಲಿ ಧರ್ಮರಾಯರು ಆಡಳಿತ ಮಾಡ್ತಾ ಇರ್ಬೇಕಾದ್ರೆ, ಅವರು ಯುದ್ಧ ಎಲ್ಲ ಮುಗಿದು ಆಡಳಿತ ಮಾಡ್ತಾ ಇರ್ತಾರೆ. ಆವಾಗ ಒಬ್ಬ ರೈತ ಬರ್ತಾನೆ. ಬಂದಾಗ ಅವನಿಗೆ ಮೂಡ್ ಇರೋದಿಲ್ಲ ಧರ್ಮರಾಯನಿಗೆ. ಅವನು ನಾಳೆ ಬಾ ಹೋಗು ಅಂತ ಹೇಳ್ಬಿಡ್ತಾನೆ. ಆವಾಗ ಅವನು ಹೋಗಕ್ಕೆ ಹೊಂಟಿದ್ದಾಗ ಭೀಮ ಎದ್ದು ನಿಂತ್ಕೊಂಡು ಜೋರ ನಕ್ಬಿಡ್ತಾನೆ. ಅವನು ನಕ್ಕಿದ ತಕ್ಷಣ ಧರ್ಮರಾಯಂಗೆ ಅರ್ಥ ಆಗುತ್ತೆ. ಇಮಿಡಿಯೇಟ್ ರೈತನ ವಾಪಸ್ ಕರೆದ್ಬಿಟ್ಟು ಅವನದೇನಿದೆ ತೀರ್ಪು ಕೊಟ್ಬಿಟ್ಟು ಕಳಿಸ್ತಾರೆ. ಅವನು ಹೋದ್ಮೇಲೆ ಭೀಮನ್ ಕೇಳ್ತಾನೆ ಧರ್ಮರಾಯ, ಭೀಮ ಯಾಕೆ ನೀನು ನಕ್ಕದೆ ಅಂತ ಕೇಳ್ತಾನೆ. ಅಗ್ರಜ, ನೀನು ಯಮಧರ್ಮರಾಜನ ಮಗ, ನೀನು ಅವನಿಗೆ ನಾಳೆ ಬಾ ಅಂತ ಹೇಳಿದರೆ ಅವನು ನಾಳೆ ತನಕ ಬದುಕಿರ್ತಾನೆ ಅನ್ನೋದು ಗ್ಯಾರಂಟಿ ಆಯಿತು. ಆ ಉದ್ದೇಶದಿಂದ ನಾನು ನಕ್ಕದೆ ಅಂತ ಹೇಳ್ತಾರೆ. ನನಗೆ ಅರ್ಥ ಆಯಿತು, ಅದಕ್ಕೆ ಕರೆದು ಅವನಿಗೆ ತೀರ್ಪು ಕೊಟ್ಟು ಕಳಿಸ್ತೆ ಅಂತ ಹೇಳ್ತಾರೆ. ಇದನ್ನು ನಾನು ಯಾಕೆ ಉಲ್ಲೇಖ ಮಾಡ್ತಿದ್ದೀನಿ ಅಂದರೆ, ಇತ್ತೀಚೆಗೆ ಹಲವಾರು ಪ್ರಕರಣಗಳು ಭಾಳ ದಿವಸದಿಂದ ಪೆಂಡಿಂಗ್ ಇದ್ದಾವೆ ಕೋರ್ಟ್ಗಳಲ್ಲಿ. ಈ ಪೆಂಡಿಂಗ್ ಇರೋದ್ರಿಂದ ಎಷ್ಟೋ ಜನಕ್ಕೆ ಪಾಪ ತೀರ್ಪು ಸಿಗದೆ ಸಾಯ್ತಾ ಇದ್ದಾರೆ. ಆಮೇಲೆ ಲೇಬರ್ ಕೋರ್ಟಲ್ಲಂತೂ ಅವರು ರಿಟೈರ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ. ಒಂದು ಉದಾಹರಣೆ, ಲೇಬರ್ ಕೇಸು ಈ 1980ರಲ್ಲಿ ಹಾಕಿದ್ರು. ಅದು 3-4 ತೀರ್ಪಾಗಿ ಈಗ ಸುಪ್ರೀಂ ಕೋರ್ಟಲ್ಲಿ 2016ರಲ್ಲಿ ಅಡ್ಮಿಟ್ ಆಗಿದೆ. ಇನ್ನೂ ಅದು ಫೈನಲ್ ಜಜ್ಮೆಂಟ್ ಬಂದಿಲ್ಲ. ಅದು ವರ್ಕ್ಮನ್ ಅಂತ ಹೇಳಿದ್ದಾರೆ, ಅದು ಇನ್ನೂ ಫೈನಲ್ ಜಜ್ಮೆಂಟ್ ಬಂದಿಲ್ಲ. ಭಾಳಷ್ಟು ಜನ 70-80 ವಯಸ್ಸು ದಾಟೋಗ್ಬಿಟ್ಟಿದ್ದಾರೆ ಅದರಲ್ಲಿ ಇರೋರೆಲ್ಲ ಕೆಲಸಗಾರರು. ಇಂಥ ಪ್ರಕರಣಗಳ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ಸರ್? ಒಂದು ಹೇಳಿಕೆ ಏನಿದೆ ನಮ್ಮ ನ್ಯಾಯಾಂಗದಲ್ಲಿದ್ದರೆ, ವಿಳಂಬಿತ ನ್ಯಾಯದಾನ ಹೌದು, ನ್ಯಾಯದಾನವೇ ಅಲ್ಲ ಅಂತ. ಹೌದು, ಕರೆಕ್ಟ್ ಸರ್. ಹಾಗೆ ಜಸ್ಟಿಸ್ ಡಿಲೇಡ್ ಈಸ್ ಡಿನೇಡ್. ಹೌದು, ನಾವು ನ್ಯಾಯವನ್ನು ನಿರಾಕರಿಸಿದಾಗ. ಕರೆಕ್ಟ್ ಸರ್. ಇನ್ನೊಬ್ಬರ ವಿಷಯ ಬೇಡ. 1977ರಲ್ಲಿ ನನ್ನ ಊರು ಗಂಗಾವತಿಯಲ್ಲಿ ನಮ್ಮ ಟ್ರಸ್ಟ್, ಮಠದ ಟ್ರಸ್ಟಿ ನಾನೊಬ್ಬ, ಆ ಟ್ರಸ್ಟಿ ವಿರುದ್ಧ ಕೇಸ್ ಆಯಿತು. ಆ ಕೇಸು ಗಂಗಾವತಿ ಕೋರ್ಟ್ ಮುಗಿದು, ಅಪೀಲ್ ಕೋರ್ಟ್ ಮುಗಿದು, ಹೈಕೋರ್ಟಿಗೆ ಬರೋದ್ರೊಳಗಾಗಿ 2006 ಆಯಿತು. ಹೈಕೋರ್ಟ್ನಲ್ಲಿ ತೀರ್ಮಾನ ಆಗೋದ್ರೊಳಗಾಗಿ 2022 ಬಂತು. ಅಂದರೆ 45 ವರ್ಷಗಳ ದೀರ್ಘಕಾಲ ಆದರೂ ಸಹಿತ ಅಂತಿಮ ನ್ಯಾಯ ಸಿಗಲಿಲ್ಲ. ಈಗ ಸಿಕ್ತೇನು ಅಂತೇಳಿದರೆ, ಸೋತವರು ಮಠದ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ನಾವು ಏನೇ ಪ್ರಯತ್ನ ಮಾಡಿದ್ರೂ ಅದಕ್ಕೆ ತಡೆಯಾಜ್ಞೆ ಬಂತು. ಈಗ ಯಾವಾಗ ನಿರ್ಣಯ ಆಗ್ತದೆ ಅಂತ ಗೊತ್ತಿಲ್ಲ. ಇದು ನಾನು ಬಾಲ್ಯದಿಂದ ನೋಡಿದ್ದೀನಿ. ಬಾಲ್ಯದಿಂದ ಅಂದರೆ ಯೌವನ, BA ಪಾಸ್ ಆದಾಗಲಿದ್ದೆ 72-74ನೇ ಇಸ್ವಿಯಿಂದ. ನ್ಯಾಯಾಲಯಗಳಲ್ಲಿ ನಮ್ಮ ಅನೇಕ ಸ್ನೇಹಿತರು ವಕೀಲರಾಗಿರೋದ್ರಿಂದ ಅವ್ರ ಮೂಲಕ ನನಗೆ ಗೊತ್ತಾಯಿತು, ಎಲ್ಲ ಪ್ರಕರಣಗಳಲ್ಲಿ ವಿಳಂಬ ಜಾಸ್ತಿ. ನಾನು ನ್ಯಾಯಾಧೀಶನಾದ ಮೇಲೆ ಯಾಕೆ ವಿಳಂಬ ಆಗ್ತದೆ ಅನ್ನೋದಕ್ಕೆ ಅನೇಕ ಕಾರಣಗಳು ಬಂದು, ಸರ್ಕಾರ ಬೇರೆ ಎಲ್ಲದಕ್ಕೂ ಗಮನ ಕೊಟ್ಟಷ್ಟು ನ್ಯಾಯಾಂಗ ಕ್ಷೇತ್ರಕ್ಕೆ ಗಮನ ಕೊಟ್ಟಿದೆ. ಕರೆಕ್ಟ್. ಎಷ್ಟು ನ್ಯಾಯಾಲಯಗಳು ಇರಬೇಕೋ ಅಷ್ಟು ನ್ಯಾಯಾಲಯಗಳಿಲ್ಲ. ಇದ್ದ ನ್ಯಾಯಾಲಯಗಳಲ್ಲಿ ಎಷ್ಟು ನ್ಯಾಯಾಧೀಶರು ಇರಬೇಕು ಅಷ್ಟು ನ್ಯಾಯಾಧೀಶರು ಇಲ್ಲ. ನಮ್ಮ ಹೈಕೋರ್ಟ್ನಲ್ಲಿ ಇನ್ನೂ ಹೆಚ್ಚು ಬೆಂಚುಗಳಾಗಬೇಕು. ಸುಪ್ರೀಂ ಕೋರ್ಟಿನ ಒಂದು ಪೀಠ ದಕ್ಷಿಣ ಭಾರತದಲ್ಲಿ ಬರಬೇಕು. ಬಂದಾಗ ಬೇಗ ನಿರ್ಣಯ ಆಗೋಕ್ಕೆ ಸಾಧ್ಯ ಆಗ್ತದೆ. ಈಗ ನೋಡಿ, ಕರ್ನಾಟಕ ಹೈಕೋರ್ಟ್ 2 ಬೆಂಚ್ಗಳದು, ಧಾರವಾಡ ಮತ್ತು ಕಲಬುರಗಿಗೆ. ಹಾಗಾಗಿ ಅಲ್ಲಿ ಆದಷ್ಟು ತೀವ್ರ ನಿರ್ಣಯ ಆಗ್ತಾವೆ. ಇದು ನಮ್ಮದೇ ಗಂಗಾವತಿ ಮಠದ ಕೇಸೆ ಧಾರವಾಡ ಬೆಂಚ್ಗೆ ಹೋಗಿದ್ದರಿಂದ ಇದರಲ್ಲೇ ಬೇಗ ತೀರಡಪ್ಪ. ಅಕಸ್ಮಾತ್ ಇಲ್ಲೇ ಇತ್ತು ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ಇನ್ನು ಯಾವಾಗ ಬರ್ತದೆ ಅವಾಗಿಲ್ಲ ಗೊತ್ತಿಲ್ಲ. ಅದ್ರ ಜೊತೆಗೆ ಈ ಎಲ್ಲ ಹೈಕೋರ್ಟ್ಗೆ ಹೋಗೋರು, ಸುಪ್ರೀಂ ಕೋರ್ಟ್ಗೆ ಹೋಗೋರು ಭಾಳ ಜನ ಆಗಿಬಿಟ್ಟಾರೆ. ಪ್ರತಿಯೊಂದು ವಿಷಯಕ್ಕೂ ಹೋಗಿಬಿಡ್ತಾರೆ. ಜಾಮೀನು ಸಿಕ್ತೋ ಇಲ್ಲೋ, ಮೊದಲನೇ ಏನಾಗ್ತಿತ್ತು, ಸಿಕ್ಕಿಲ್ಲ ಈಗಿಲ್ಲ, ಸಿಕ್ಕಿಲ್ಲ ಅಂದರೆ ಹೈಕೋರ್ಟ್ಗೆ ಹೋಗು, ಹೈಕೋರ್ಟ್ನವ್ರು ಕೊಡಲಿದ್ರು ಸುಪ್ರೀಂ ಕೋರ್ಟ್ಗೆ ಹೋಗು, ಸ್ಪೆಷಲ್ ಪಿಟಿಷನ್ ಹಾಕೋದು. ಕರೆಕ್ಟ್. ಈಗ ಪ್ರತಿಯೊಂದು ಈಗ ಕಾರ್ಯಾಂಗ ಎಷ್ಟೆಷ್ಟು ತಪ್ಪು ಮಾಡ್ತಾ ಹೋಗ್ತದೆ ಅಷ್ಟಷ್ಟು ಪ್ರಕರಣಗಳು ಹೆಚ್ಚಾಗ್ತಾವೆ. ಇವೆಲ್ಲ ತೀವ್ರ ನಡೆಸಬೇಕಾದಂಥ ಕೆಲಸ. ಈಗ ನಾವು ಮಾತಾಡ್ತಾ ಕೂತ್ಕೊಂಡಿವಿ,
ಇದು ಭಾಳ ಪ್ರಾಮುಖ್ಯವಾದ ಕೆಲಸ. ಹೌದು. ಮನೆ ಕಾಲಿಂಗ್ ಬೆಲ್ ಆಗ್ತೈತಿ, ಅದು ತುರ್ತು ಕೆಲಸ. ಅದು ಹೌದು. ಕಾಲಿಂಗ್ ಬೆಲ್ ಆಗಲಿ ಬಿಡೋಕ್ಕಾಗಂಗಿಲ್ಲ. ಹೌದು. ಹೌದು. ಬಾಗಿಲ ತೆಗಿತೀವಿ, ಹೌದು. ಏನು ಅಂತ ಕೇಳ್ತೀವಿ. ಹೌದು. ಪಕ್ಕದ ಮನೆಯವ್ರು ಎಲ್ಲಿ ಹೋಗಿದ್ದಾರೆ ಅಂತ ಕೇಳ್ತಾರೆ, ಅವ್ರು ಗೊತ್ತಿಲ್ಲ ಅಂತ ಹೇಳ್ತೀವಿ. ಹೋಯ್ತು, ನಮ್ಮ ಪ್ರಾಮುಖ್ಯತೆ ಕೆಲಸ ಹೋಯಿತು. ಕರೆಕ್ಟ್. ತುರ್ತು ಕೆಲಸಕ್ಕೆ ಸಮಯ ಹೋಯಿತು, ಕರೆಕ್ಟ್. ಶಕ್ತಿ ಹೋಯಿತು. ಹಾಗೆ ಇವೆಲ್ಲ ದುಡ್ಡು ಜಾಸ್ತಿ ಆದವರಲ್ಲ, ಭ್ರಷ್ಟಾಚಾರ ಹೆಚ್ಚಾದವರಲ್ಲ ಸುಪ್ರೀಂ ಕೋರ್ಟ್ಗಳಿಗೆ ಹೋಗ್ತಾರೆ. ಬಡವರಿಗೆ ಆ ಸಾಧ್ಯತೆ ಭಾಳ ಕಡಿಮೆ ಆಗ್ತದೆ. ಕರೆಕ್ಟ್. ಕಾನೂನು ಸೇವಾ ಪ್ರಾಧಿಕಾರ ಇದೆ, ಆದರೂ ಅಷ್ಟು ಪರಿಣಾಮಕಾರಿಯಾಗಿ ಆಗಂಗಿಲ್ಲ ಅದು. ಓಕೆ. ಇದು ನನ್ನ ಅಭಿಪ್ರಾಯ. ಯಾಕೆ ಪರಿಣಾಮಕಾರಿಯಾಗಿ ಆಗ್ತಾ ಇಲ್ಲ ಸರ್? ಕಾರ್ಯಾಂಗ ಎಲ್ಲೋ ಒಂದು ಕಡೆ ವೈಫಲ್ಯ ಆಗಿದೆಯಾ? ಯಾಕೆಂದರೆ 140 ಕೋಟಿ ಪಾಪ್ಯುಲೇಷನ್ ಇದೆ. ಈಗ ಉದಾಹರಣೆ ತೊಗೊಬೇಕು ಅಂದರೆ ಪ್ರಿಸೈಡಿಂಗ್ ಆಫೀಸರು CGITಲಿ ಕಳೆದ 4 ವರ್ಷದಿಂದ ಇಲ್ಲ. ಪ್ರಿಸೈಡಿಂಗ್ ಆಫೀಸರು ಹೈದರಾಬಾದಿಂದ ಅವ್ರು ಬರ್ತಾರೆ, ಬೆಂಗಳೂರಿಗೆ ವಾಪಸ್ ಹೋಗ್ತಾರೆ. ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ಭಾಳಷ್ಟು ಲೇಬರ್ ಕೇಸ್ಗಳು ಪ್ರಿಸೈಡಿಂಗ್ ಆಫೀಸರ್ ಇಲ್ಲದೆ ಮುಂದೆ ಹೋಗ್ತಾನೇ ಇದೆ. 4 ವರ್ಷದಿಂದನೂ ತಳ್ಕೊಂಬಂದಿದ್ದಾರೆ. ಯಾಕೆ ನಮ್ಮ ದೇಶದ ಈ ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಗಳಿಗಾಗಲಿ ಈ ರೀತಿ ಖಾಲಿ ಇರ್ತಕ್ಕಂಥ ನ್ಯಾಯಾಧೀಶರ ಹುದ್ದೆಗಳನ್ನು ತುಂಬೋದಕ್ಕೆ ಏನೇನು ಕಾರಣ ಸರ್? ವೈಫಲ್ಯ ಏನು? ವೈಫಲ್ಯ ಅನ್ನೋದಿಲ್ಲ. ಆಶ್ರಯ ಮನೆಗಳು ಕಟ್ಟಕ್ಕೆ ಏನು ಪ್ರಾಶಸ್ತ್ಯ ಕೊಡ್ತಾರ, ಆ ಪ್ರಾಶಸ್ತ್ಯವನ್ನು ನ್ಯಾಯಾಲಯಗಳ ನಿರ್ಮಾಣಕ್ಕೆ ಕೊಡೋದಿಲ್ಲ. ಓಕೆ. ಹಾಗಾಗಿ ಆಶ್ರಯ ಮನೆಗಳಿಗೆ ಯಾಕೆ ಪ್ರಾಶಸ್ತ್ಯ ಕೊಡ್ತಾರಂದರೆ ಓಟ್ ಬರ್ತದಲ್ಲ. ಅದೇ ನ್ಯಾಯಾಧೀಶರು ನೇಮಕ ಮಾಡೋದ್ರಿಂದ ಓಟ್ ಬರೋದಿಲ್ಲ, ವೋಟ್ ಬ್ಯಾಂಕ್ ಇಲ್ಲ. ಹೀಗಾಗಿ ಎಲ್ಲ ಅಧಿಕಾರ ಕೇಂದ್ರೀಕೃತ ಆಗಿದೆ. ಅಪ್ಪ ಸತ್ತ ಮಗನಿಗೆ ಟಿಕೆಟ್ ಕೊಡು, ಗಂಡ ಸತ್ತ ಹೆಂಡತಿಗೆ ಟಿಕೆಟ್ ಕೊಡು, ಇದೇ ಒಂದು ಮಾನದಂಡ ಅವರ ರಿಲೇಷನ್ ಸಂಬಂಧಿಕರು ಅನ್ನೋದೊಂದು. ಇದು ಹೋಗಬೇಕಾಗಿತ್ತು ಅಂದರೆ ಮತದಾರರು ಜಾಗೃತರಾಗಬೇಕು, ಇಂಥವರ ವಿರುದ್ಧ ಮತ ಚಲಾವಣೆ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಇದು ಬದಲಾವಣೆ ಆಗೋದಕ್ಕೆ ಸಾಧ್ಯ. ಓಕೆ ಸರ್, ತಾವು ನಿವೃತ್ತರಾದ ನಂತರ ಸಕ್ರಿಯವಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಅಂತರಂಗದ ಪ್ರೇರಣೆ ಏನು ಸರ್? ಯಾಕೆ ನೋಡಿ, ನಾನು 24-25 ವರ್ಷದವನಿದ್ದಾಗ ವಕೀಲನೂ ಆಗಿರಲಿಲ್ಲ. 33ನೇ ವಯಸ್ಸಿಗೆ ನಾನು ಲಾಯರ್ ಆದೆ. ಆಗ ಬಸವಾದಿ ಶರಣರ ಪ್ರವಚನಗಳಿಗೆ ಹೋಗ್ತಿದ್ದೆ ನಾನು. ಒಂದು ವಚನ ಇದೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಬಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ಕೂಡಲ ಸಂಗಮನ. ಇದರ ವ್ಯಾಖ್ಯಾನ ಮಾಡಬೇಕಾದ್ರೆ ಪ್ರವಚನಕಾರರು ಸ್ವಾಮೀಜಿಯವರು ಏನು ಹೇಳಿದರು ಅಂದರೆ, 60 ವರ್ಷ ದಾಟಿದ ನಂತರ ಪ್ರತಿಯೊಬ್ಬ ವ್ಯಕ್ತಿಗೆ ವೃದ್ಧಾಪ್ಯ ಹತ್ತಿರ ಬರ್ತಾ ಹೋಗ್ತದೆ. ಈ ಎಲ್ಲ ರೋಗಗಳು ಶುರುವಾಗ್ತವೆ. ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಹಲ್ಲುಗಳು ಹೋಗ್ತವೆ. ಮೃತ್ಯು ಯಾವಾಗ ಅಪ್ಪಿಕೊಳ್ತಾರದು ಗೊತ್ತಿಲ್ಲ. ಆದ್ದರಿಂದ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮನ ಅಂದರೆ ಸಮಾಜದ ಋಣವನ್ನು ತೀರಿಸು. 60 ವಯಸ್ಸಾಗೋವರೆಗೂ ನೀನು ಕೌಟುಂಬಿಕ ಜವಾಬ್ದಾರಿ ನಿರ್ವಹಿಸು. ಅಲ್ಲಿಗೆ ಒಂದು ಹಂತಕ್ಕೆ ಬಂದಿರ್ತದೆ, ಮಕ್ಕಳು ದೊಡ್ಡವರಾಗಿರ್ತಾರೆ, ಮದುವೆ ಮಾಡೋರು ಮಾಡಿರ್ತೀರಿ, ಮನೆ ಕಟ್ಟಬೇಕಾಗಿದ್ರೆ ಕಟ್ಟಿರ್ತೀರಿ, ಕಟ್ಟೋದಿಲ್ಲ ಅಂದರೆ ಮುಂದೆ ಕಟ್ಟೋಕ್ಕಾಗೋದಿಲ್ಲ. ಆದ್ದರಿಂದ ನಿಮ್ಮ ತನು ಮನಧನದಿಂದ ಸಮಾಜದ ಋಣವನ್ನು ತೀರಿಸಿರಿ. ತಾಯಿಯ ಗರ್ಭದಲ್ಲಿ ಇದ್ದಾಗಿನಿಂದ ಭೂಮಿಯ ಗರ್ಭದಲ್ಲಿ ಹೋಗೋವರೆಗೂ ಮನುಷ್ಯ ಸಮಾಜದ ಋಣದಲ್ಲಿ ಇರ್ತಾನೆ. ಆ ಋಣದಿಂದ ಮುಕ್ತನಾಗಬೇಕಾಗಿತ್ತು ಅಂದರೆ 60 ವರ್ಷ ದಾಟಿದ ಮೇಲೆ ಪ್ರತಿ ದಿನದ ಆಯುಷ್ಯ ಸಮಾಜಕ್ಕಾಗಿ ಕೊಟ್ಟಿದ್ದಾನೆ ಭಗವಂತ ನನಗನ್ನೋ ಭಾವನೆಗೆ ಇಟ್ಕೊಂಡು ಅಷ್ಟೋ ಇಷ್ಟೋ ನೀವು ಸಮಾಜ ಕೆಲಸ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಅದು ಮತ್ತೊಬ್ಬರಿಗೆ ಮಾದರಿ ಆಗ್ತದೆ, ಅನುಕರಣೆ ಆಗ್ತದೆ. ಹಾಗಾಗಿ ನಾನು ನಿವೃತ್ತಿ ನಂತರ ಸಂಪೂರ್ಣವಾಗಿ ಸಮಾಜಕ್ಕೆ ಅರ್ಪಣೆ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ, 3 ಜನ ಮಕ್ಕಳು ಚೆನ್ನಾಗಿದ್ದಾರೆ, ಅವರೆಲ್ಲ ಲಕ್ಷ ದುಡಿತಾರೆ ಪ್ರತಿ ತಿಂಗಳ. ನನಗೆ ಲಕ್ಷಕ್ಕಿಂತ ಹೆಚ್ಚು ಪೆನ್ಷನ್ ಬರ್ತದೆ. ಆರೋಗ್ಯ ಕೊಟ್ಟಿದ್ದಾನೆ ಭಗವಂತ. ಆರೋಗ್ಯ, ಅವಕಾಶ, ಆಯುಷ್ಯ ಇದ್ದರೆ ಏನಾದರೂ ಮಾಡ್ಬೋದು. ಆಯುಷ್ಯ ತೀರೋದಕ್ಕಿಂತ ಮೊದಲು ಅವಕಾಶಗಳನ್ನೆಲ್ಲ ಉಪಯೋಗ ಮಾಡಿಕೊಡ್ಬೇಕು. ಆರೋಗ್ಯ ಸರಿ ಇದ್ದಾಗನೇ ನಾವು ಸಮಾಜದ ಋಣ ತೀರ್ಸೋಕ್ಕೆ ಪ್ರಯತ್ನ ಮಾಡೋದು. ಈ ಕಾರಣಕ್ಕಾಗಿ ಈ ವಚನದ ಆಧಾರದ ಮೇಲೆ ನಾನು ಈ ಸಮಾಜಕ್ಕಾಗಿ ಅರ್ಪಣೆ ಮಾಡ್ಕೊಂಡಿದ್ದೀನಿ ನೋಡಿ. ಸರ್, ಲಿಂಗಾಯತರು ವೀರಶೈವರು ಅಂತೇಳಿ ಬಡ್ದಾಡ್ತಿದ್ದಾರೆ ಜನ. ತಾವು ಇದ್ರ ಬಗ್ಗೆ ಏನು ಹೇಳ್ತೀರಿ? ಹಾಗೂ ಇತ್ತೀಚೆಗೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಕೇಳಿಬಂದಂಥ ವಿಷಯ ಏನು ಅಂದರೆ, ಬೈಲಾ ತಿದ್ದುಪಡಿ ಮಾಡಿ ಒಂದೇ ಕುಟುಂಬದವರು ಅಥವಾ ತಮಗೆ ಬೇಕಾದಂಥ ಕುಟುಂಬದವ್ರು ಮಾತ್ರ ಇರಬೇಕು ಅನ್ನೋ ರೀತಿ ತಿರ್ಚಿದ್ದಾರೆ ಅನ್ನೋದು ಒಂದು ಕೂಗು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ನೋಡಿ, ಭಿನ್ನಾಭಿಪ್ರಾಯ, ಅಭಿಪ್ರಾಯ ಭಿನ್ನತೆ ಸಹಜವಾದಂತೆ. ಒಬ್ಬ ಆಚಾರ್ಯರು ಹಿಡಿದು ಇನ್ನೊಬ್ಬ ಆಚಾರ್ಯರು ಒಪ್ಪಲಿಲ್ಲ.
ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಇದೆಲ್ಲ ನಿಮಗೆ ಗೊತ್ತಲ್ಲ. ಒಬ್ಬ ಶರಣರು ಪ್ರತಿಪಾದನೆ ಮಾಡಿದ್ದು ಮತ್ತೊಬ್ಬರು ಶರಣರು ಇನ್ನೊಂದು ಹೆಜ್ಜೆ ಮುಂದೋಗಿ ಇನ್ನೊಂದು ಪ್ರತಿಪಾದನೆ ಮಾಡಿದರು. ಲವ್ ದೈ ನೈನ್ ನೇಬರ್ ಅಂತೇಳಿ ಕ್ರಿಶ್ಚಿಯನ್ ಹೇಳ್ತಾರೆ, ನೆರೆಯವನನ್ನು ಪ್ರೀತಿಸು ಅಂತೇಳಿ. ಸರ್ವೇ ಜನ ಸುಖಿನೋ ಭವಂತ ಅಂತೇಳಿ ಸನಾತನ ಧರ್ಮ ಹೇಳ್ತದೆ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂತ ಶರಣರು ಹೇಳ್ತಾರೆ. ಕರೆಕ್ಟ್. ಇದರಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ. ಆದರೆ ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಏನು ಕೆಲವರು ನಾವು ಅಂತೀವಿ, ಅವರ ತಮ್ಮ ಅಸ್ತಿತ್ವವನ್ನು ವೈಭವೀಕರಿಸೋದಕ್ಕಾಗಿ ಏನೆಲ್ಲ ಹೇಳ್ತಾರೆ. ಸತ್ಯಾಂಶ ಇಲ್ಲ ಅಂತ ಅನ್ನಂಗಿಲ್ಲ ನಾನು ಅದರಲ್ಲಿ, ಸತ್ಯಾಂಶ ಇರ್ತದೆ. ಈಗ ವೀರಶೈವ ಅಂತಂದರೆ ಸನಾತನ ಧರ್ಮದ್ದು ವೈದಿಕ ಧರ್ಮದ ಆಚರಣೆಗಳನ್ನು ಜಾಸ್ತಿ ಮಾಡ್ತಾರೆ. ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣ ಹೇಳಿದ. ಬಲಿ ಕೊಡು ಯಜ್ಞಯಾಗಾದಿಗಳನ್ನು ಮಾಡುವಂಥ ವೀರಶೈವ ಸಿದ್ಧಾಂತ ಹೇಳ್ತದೆ. ಆದ್ದರಿಂದ ಈ ವ್ಯತ್ಯಾಸ ಇರೋದರಿಂದ ನಾವು ಒಂದು ಗುಂಪು ಪ್ರತ್ಯೇಕ ಅಂತ ಹೇಳ್ತಾರೆ. ಪ್ರತ್ಯೇಕತೆ ಇದ್ದರೂ ಕೂಡ ವೈವಿಧ್ಯತೆಯ ನಡುವೆ ಏಕತೆ ಇರಬೇಕು ಅಂತ ನನ್ನ ಅಭಿಪ್ರಾಯ. ನಾವು ಲಿಂಗಾಯತರು ಅಂತ ಅಂದ್ಕೊಳ್ತೀವಲ್ಲ, ಅಂದ್ಕೊಳ್ಳೋಣ. ಇನ್ನೊಬ್ಬರು ವೀರಶೈವ ಅಂತ ಅಂದ್ಕೊಳ್ತಾರಲ್ಲ, ಅಂದ್ಕೊಳ್ಳಿ. ನಮ್ಗೆ ಇದೇ ಆಚರಣೆ ಸರಿ ಅಂದರೆ ಅನ್ಲಿ, ಅದೇ ಆಚರಣೆ ಮಾಡಲಿ. ಧರ್ಮ ಅಂದರೆ ನಂಬಿಕೆ ಅಂತ ಹೇಳ್ತದೆ ಸುಪ್ರೀಂ ಕೋರ್ಟ್. ಹಾಗಾಗಿ ನಾನು ನಂಬಿದ್ದನ್ನು ನೀವು ನಂಬಲೇಬೇಕಂತೇನಿಲ್ಲ. ನಿಮ್ಮ ನಂಬಿಕೆ ಆಧಾರದ ಮೇಲೆ ನೀವು ಹೋಗ್ತೀರಿ, ನನ್ನ ನಂಬಿಕೆ ಆಧಾರದ ಮೇಲೆ ನಾನು ಹೋಗ್ತೀನಿ. ನನ್ನ ನಂಬಿಕೆ ಮೂಢನಂಬಿಕೆ ಅಂತ ನಿಮಗನಿಸ್ಬೋದು, ನಿಮ್ಮ ನಂಬಿಕೆ ಮೂಢನಂಬಿಕೆ ಅಂತ ನನಗನ್ನಿಸ್ಬೋದು. ಮೂಢನಂಬಿಕೆ ಆಗಲಿ ಯಾವುದಾಗಲಿ ನಂಬಿಕೆನೇ. ಹಾಗಾಗಿ ಒಬ್ಬರಿಗೆ ಮೂಢ ಅಂತ ಅನಿಸಿದ್ದು ಇನ್ನೊಬ್ಬರಿಗೆ ವೈಜ್ಞಾನಿಕವಾಗಿ ವಿರುದ್ಧ ಅಂತ ಅನಿಸುತ್ತೆ. ಸ್ವಲ್ಪ ಸೌಹಾರ್ದತೆ ಕಡಿಮೆ ಆಗಿದೆ. ನಮಗೆ ಹೊಂದಾಣಿಕೆ ಇರಬೇಕು. ಎಲ್ಲಿ ಹೊಂದಾಣಿಕೆ ಇರಬೇಕೋ ಅಲ್ಲಿ ಹೋರಾಟ ಮಾಡ್ತೀವಿ, ಎಲ್ಲಿ ಹೋರಾಟ ಮಾಡಬೇಕೋ ಅಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತೀವಿ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು, ಹೊಂದಾಣಿಕೆ ಮಾಡ್ಕೊಳ್ತೀವಿ. ಇಂಥ ವಿಷಯಗಳಲ್ಲಿ ಹೊಂದಾಣಿಕೆ ಇರಬೇಕು, ಇಲ್ಲಿ ಹೋರಾಡ್ತೀವಿ ನಾವು. ಕರೆಕ್ಟ್ ಸರ್. ಈಗ ನ್ಯಾಯ ವಿಧಾನ ವ್ಯವಸ್ಥೆಯಲ್ಲಿ ವೇಗ ಹೆಚ್ಚಿಸೋದಕ್ಕೆ ಪ್ರಸ್ತುತ ನ್ಯಾಯಾಂಗಕ್ಕೆ ನೀವು ಏನಾದರೂ ಸೂಚನೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಸೂಚನೆ ಕೊಡೋದಕ್ಕೆ ನನಗೇನು ಅಧಿಕಾರ ಇಲ್ಲ, ಏನಿಲ್ಲ. ಹೀಗಾಗಬೇಕಂತೇಳಿ ಪ್ರೊಸೀಜರ್ ಮಾಡಿದರೆ ಅನುಕೂಲ ಆಗ್ತದೆ ಅಟ್ಲೀಸ್ಟ್. ಏನಿಲ್ಲ, ಈಗಾಗಲೇ ಕೇಂದ್ರ ಸರ್ಕಾರ ಹಳೆಯ ಕಾನೂನುಗಳನ್ನು ಬದಲಾವಣೆ ಮಾಡಿದ್ದಾರೆ. ಓಕೆ. ನಾನು ಇನ್ನೂ ಓದಿಲ್ಲ ಅದನ್ನು, ಓಕೆ, ಪ್ರತಿಗಳು ಸಿಕ್ಕಿಲ್ಲ ನನಗೆ. ಒಂದು ಕೇಳಿದ್ದೀನಿ ನಾನು. ಈಗ ನೀವು ಒಂದು ಕೇಸ್ ಮಾಡಿದ್ರಿ, ನಿಮ್ಮ ವಿರುದ್ಧ ಪಾರ್ಟಿಯವರಿಗೆ ನೋಟಿಸ್ ಜಾರಿ ಆಗಬೇಕು. ಹೌದು. ಅವ್ರೇನು ಮಾಡ್ತಾರ, ಇದ್ರೂ ಇಲ್ಲ ಅಂತ ಬರೆಸಿ ಕಳಿಸ್ತಾರೆ. ಹೌದು. ಸ್ವಲ್ಪ ಹೆಸರಲ್ಲಿ ವ್ಯತ್ಯಾಸ ಇದ್ದರೆ ನಾನು ಅಲ್ಲಿ ಹೋಗೋತಾರೆ ಅವರು. ಹೌದು. ಈಗೇನಾಗಿದೆ, ವಾಟ್ಸಪ್ ಮೂಲಕ ಕೂಡ ನೋಟಿಸ್ ಕಳಿಸ್ಬೋದು ಅಂತ ತಿದ್ದುಪಡಿ ಮಾಡಿದ್ದಾರೆ. ಈಗ ನಿಮ್ಮ ನಂಬರ್ ನನಗೆ ಗೊತ್ತು, ನಿಮ್ಮ ವಾಟ್ಸಪ್ ನಮಗೆ ಗೊತ್ತು. ವಾಟ್ಸಪ್ಪಿಗೆ ನಿಮ್ಮ ನೋಟಿಸ್ ಹೋಗಿಬಿಡ್ತಾರೆ, ನಾನು ಮುಟ್ಟಿಲ್ಲ ಅಂತ ನೀವು ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ. ಅಷ್ಟು ಬದಲಾವಣೆಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಲ್ಲದರ ಜೊತೆಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು ಅನ್ನೋ ಮನಸ್ಸು ವಕೀಲರಿಗೆ ಬರಬೇಕಾಗಿದೆ. ಕೇಸನ್ನು ವಿಳಂಬ ಮಾಡೋದಕ್ಕಾಗಿಯೇ ಫೀಸ್ ತೊಗೊಂಡು ಮಾಡೋಂಥ ವಕೀಲರು ಅದಾರ, ತ್ವರಿತವಾಗಿ ನಿರ್ಣಯ ಮಾಡಿ ಕೊಟ್ಬಿಡೋಣ ಅಂತ ವಕೀಲರು ಅದಾರ. ಹಾಗಾಗಿ ಎಲ್ಲರ ಮನೋಸ್ಥಿತಿ ಬದಲಾವಣೆ ಆಗಬೇಕಾಗಿದೆ. ಕರೆಕ್ಟ್ ಸರ್. ಈಗ ನೀವು ಹಿಂದುಳಿದ ರಾಜಕೀಯ ವ್ಯವಸ್ಥೆಯಲ್ಲಿ ವಿದ್ಯಾವಂತ ಯುವಕರು ರಾಜಕೀಯಕ್ಕೆ ತೊಡಗಿಸಿಕೊಳ್ಳಬೇಕೆಂದು ಹೇಳಿದ್ದೀರಿ. ಅವರ ಆಧಾರಕ್ಕೆ ಪ್ರಸ್ತುತ ಪರಿಸರವು ಹೇಗಿದೆ ಎಂದು ತಾವು ಭಾವಿಸ್ತೀರಾ ಸರ್? ಅಲ್ರಿ, ಎಲ್ಲ ಭಾಳಷ್ಟು ಶಾಲಾ ಕಾಲೇಜುಗಳಿಗೆ ಹೋಗ್ತೀನಿ ನಾನು. ಏನಾಗ್ತೀರಿ ನೀವು ಅಂತ ಕೇಳಿದ್ರೆ ನಾನು ಇಂಜಿನಿಯರ್ ಅಂತಾರೆ, ಡಾಕ್ಟರ್ ಅಂತಾರೆ, ಇನ್ನೇನಾದರೂ ಹೇಳ್ತಾರೆ. ಜನಪ್ರತಿನಿಧಿಗಳು ಆಗಕ್ಕೆ ಒಪ್ತಿರೋ ಇಲ್ಲ ಅಂತ ನೀವು ಕೇಳಿದರೆ ಯಾಕೆ ಆಗಬಾರ್ದು ಅಂತ ಹೇಳಿದ್ರೆ, ಈಗಿನ ವ್ಯವಸ್ಥೆಯಲ್ಲಿ ನಾವು ಪಂಚಾಯತಿ ಎಲೆಕ್ಷನ್ ನಿಂತು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಕರೆಕ್ಟು. ನಾವು ಇದ್ದದ್ದೇನೆಲ್ಲ ಕಳ್ಕೊಂಡು ಏನು ಮಾಡೋಣ? ನಮ್ಮ ಮನೆ ನಾವು, ನಮ್ಮ ಊಟ ನಮಗೆ, ನಮ್ಮ ಕೆಲಸ ನಮಗೆ, ನಮ್ಮ ದುಡುಕಿ ನಮಗೆ, ಇಷ್ಟೇ ಸಾಕು, ನಾವು ತೃಪ್ತರಾಗಿದ್ದೀವಿ ಅಂತ ಹೇಳಿ. ಓಕೆ. ರಾಜಕೀಯ ಹಿನ್ನೆಲೆ ಇಲ್ಲದ ಯುವ ರಾಜಕಾರಣಿಗಳು ಕಠಿಣ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಎಂದು ತಾವು ಹೇಳಿದ್ದೀರಿ. ಈ ಹೊಸ ಪೀಳಿಗೆಯವರಿಗೆ ಆದಷ್ಟು ಹೆಚ್ಚು ಅವಕಾಶಗಳು ದೊರಕಲು ಏನು ಮಾಡಬೇಕಾಗುತ್ತೆ ಸರ್? ಏನು ಭಾವಿಸ್ತೀರಾ? ಯುವ ಜನರೇ ಮತದಾರ ಆಗ್ತಾರೆ. ಹೌದು. ಆ ಯುವ ಜನರು ಆಸೆ ಆಮಿಷಗಳಿಗೆ ಒಳಗಾಗಲಾರ್ದಂಗೆ, ಪ್ರಾದೇಶಿಕತೆ ನೋಡ್ಲಾರ್ದಂಗೆ, ಸಂಬಂಧಗಳನ್ನು ನೋಡ್ಲಾರ್ದಂಗೆ, ಜಾತಿ ನೋಡ್ಲಾರ್ದಂಗೆ, ವ್ಯಕ್ತಿತ್ವ, ಆತನ ಕಾಯಕ ನಿಷ್ಠೆ ಎಷ್ಟಿದೆ, ಆತನ ಪ್ರಾಮಾಣಿಕತನ ಎಷ್ಟಿದೆ, ಆತಗೆ ಈ ಜನಪ್ರತಿನಿಧಿ ಅಂತ ಆಯ್ಕೆ ಆದರೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ, ಇದನ್ನು ಯೋಚನೆ ಮಾಡಿ ಮತದಾನ ಮಾಡಿದರು ಅಂತ ಹೇಳಿದ್ರೆ ಯುವ ಜನರಿಗೆ ಗೆಲ್ಲೋದಕ್ಕೆ ಸಾಧ್ಯ. ಬದಲಾವಣೆ ಬೇಕು ಅಂತ ಮತದಾರ ಅಂತಾರೆ, ಆದರೆ ಅವ್ರನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವಂಥ ಹಿರಿಯರಿಲ್ಲ. ಕರೆಕ್ಟ್.
ಈ ವಂಶ ಪಾರಂಪರೆ ಪ್ರಭಾವಕ್ಕೆ ಸೆಣಸಲು ಹೊಸ ಪೀಳಿಗೆ ಯುವ ರಾಜಕಾರಣಿಗಳು ಯಾವ ಮಾರ್ಗವನ್ನು ಅನುಸರಿಸಬೇಕು ಸರ್? ಅಲ್ಲ, ಈ ವಂಶ ಪಾರಂಪರೆ ಇರಲೇಬಾರ್ದು ಅಂತ ಅನ್ನಲ್ಲ ನಾನು. ಈಗ ನಾನು ವಕೀಲಾಗಿದ್ದೆ, ನಾನು ನ್ಯಾಯಾಧೀಶನಾದೆ, ನನ್ನ ಮಗ ವಕೀಲಾದ. ವಕೀಲಾಗ್ಬೇಕಾದ್ರೆ ಏನು ಮಾಡ್ದ? 5 ವರ್ಷ ಕಠಿಣ ಪರಿಶ್ರಮ ಮಾಡಿ ಓದಿ ಪಾಸಾದ. ಆಮೇಲೆ ವಕೀಲಿ ವೃತ್ತಿ ಮಾಡಿದ. ಒಂದು ವೇಳೆ ಆತ ಜಡ್ಜ್ ಆಗಬೇಕಂತ ಮನಸ್ಸು ಮಾಡಿದರೆ ಅದರದ್ದೊಂದು ದೊಡ್ಡ ಪರೀಕ್ಷೆ ಇರ್ತದೆ. ಆ ಪರೀಕ್ಷೆಯಲ್ಲಿ ಬರೆದು ಪಾಸ್ ಆದ ಅಂದರೆ ಶುದ್ಧ ಚಾರಿತ್ರ್ಯವತ್ತಿ ಇದ್ದ ಅಂತ ಹೇಳಿದರೆ ಆತ ಆಗ್ತಾನೆ. ಆದರೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇವ್ಯಾವೂ ಇಲ್ಲ. ಅವ್ರ ಮಗ ಅಲ್ಲ, ಟಿಕೆಟ್ ಕೊಡು. ಈಗ ತಮ್ಮ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ತಾನು ಬೆಳೆದು ಬಂದು ತನ್ನನ್ನು ಬೆಳೆಸಿದಂಥ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಂಡಾಯ ಅಭ್ಯರ್ಥಿಯಾಗಿ ನಿಂತವರು ಬೇಕಾದಷ್ಟು ಜನ ನಮ್ಮ ಕಣ್ಣಿಗೆ ಕಾಣ್ತಾರೆ. ಇದು ವಂಶ ಪಾರಂಪರೆ ಬೇಕು ಅಂತಾರೆ ಅವರು. ಅದು ಯಾಕೆ ಅನ್ಬೇಕು? ಅದು ಅವರವರು ಮನೋಭಾವನೆ ಬದಲೇ ಆಗಬೇಕಾಗಿದೆ. ಆ ಮೈಂಡ್ ಸೆಟ್ನಿಂದ ವಾಪಸ್ ಬರಬೇಕು. ಅವರು ಒಂದು ರಾಷ್ಟ್ರಹಿತ ಮುಖ್ಯ ಅನ್ನಬೇಕು, ಉಳಿದಿದ್ದೆಲ್ಲ ಗೌಣ ಅನ್ನಬೇಕು. ಮೊದಲು ರಾಷ್ಟ್ರ, ನಂತರ ರಾಜ್ಯ, ನಂತರ ನನ್ನ ಪ್ರದೇಶ, ನಂತರ ನನ್ನ ಕುಟುಂಬ, ನಂತರ ನಾನು ಅನ್ನಬೇಕು. ನಾನು ಅನ್ನೋದನ್ನು ಕೊನೆಗೆ ಬರಬೇಕು. ಉಲ್ಟಾ ಆಗಿದೆ ಈಗದು. ನಾನು ಅನ್ನೋದೇ ಮೊದಲು, ನಂದಾದಮೇಲೆ ನನ್ನ ಕುಟುಂಬ, ನನ್ನ ಕುಟುಂಬ ಆದಮೇಲೆ ನನ್ನ ಊರು, ನನ್ನ ಊರಾದ ಮೇಲೆ ನನ್ನ ರಾಜ್ಯ, ರಾಜ್ಯ ಆದ ನಂತರ ದೇಶ. ಇದು ಈ ಮನೋಭಾವನೆ ಹೋಗಬೇಕಾಗಿದೆ. ಅದು ಹೋಯ್ತು ಅಂತ ಹೇಳಿದ್ರೆ ತಾವು ಹೇಳ್ದಂಗೆ ಎಲ್ಲ ಸ್ವಚ್ಛ ಆಗೋಕ್ಕೆ ಸಾಧ್ಯ. ಸರ್, ನಮ್ಮ ವೀಕ್ಷಕರಿಗೆ ಹಾಗೂ ಸ್ನೇಹಿತರಿಗೆ ಬೇರೆ ಇನ್ನೇನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಹೇಳೋದು ಒಂದೇ, ಎಲ್ಲ ನಿವೃತ್ತ ಪ್ರಾಮಾಣಿಕ ಅಧಿಕಾರಿಗಳಲ್ಲಿ, ಅಧಿಕಾರದಿಂದ ನಿವೃತ್ತರಾದಂಥ ಪ್ರಾಮಾಣಿಕ ವ್ಯಕ್ತಿಗಳು, ಸಕ್ರಿಯ ರಾಜಕಾರಣದಿಂದ ಹೊರಗೆ ಬಂದಂಥ ಪ್ರಾಮಾಣಿಕ ರಾಜಕಾರಣಿಗಳು, ನಿವೃತ್ತರಾದ ಶಿಕ್ಷಕರು, ನಿವೃತ್ತರಾದ ಸೈನಿಕರು, ಹಿರಿಯ ನಾಗರಿಕರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಸಮಾಜ ಸುಧಾರಕರು, ಮಠಾಧೀಶರು, ಇವರೆಲ್ಲರಿಗೆ ನಮ್ಮ ದೇಶದ ಮತದಾರರನ್ನು ಜಾಗೃತಗೊಳಿಸಬೇಕು ಅನ್ನೋದು ಮುಖ್ಯ ಧ್ಯೇಯ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಅವರೆಲ್ಲರೂ ಸಾಂಘಿಕವಾಗಿ, ಸಾಮೂಹಿಕವಾಗಿ ಒಂದು ಪ್ರಯತ್ನ ಮಾಡಿದರು ಅಂತ ಹೇಳಿದ್ರೆ ಮತದಾರರಲ್ಲಿ ಬದಲಾವಣೆ ತರೋದೇನು ಅಸಾಧ್ಯದ ಕೆಲಸ ಅಲ್ಲೇ ಅಲ್ಲ. ಮತದಾರರಲ್ಲಿ ಬದಲಾವಣೆ ಬಂತು ಅಂತೇಳಿದರೆ ಯೋಗ್ಯ ಮತದಾರರಿಂದ ಆಯ್ಕೆ ಆದವನು ಯೋಗ್ಯನಾದ ವ್ಯಕ್ತಿನೇ ಇರ್ತಾನೆ. ಅಯೋಗ್ಯನಾದವನು ಯೋಗ್ಯ ಮತದಾರ ಎಂದೂ ಆರಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮತ ಜಾಗೃತಗೊಂಡ ಅಂತೇಳಿದರೆ ಪ್ರಜಾಪ್ರಭುತ್ವ ಉಳಿತದೆ, ರಾಷ್ಟ್ರ ಉಳಿತದೆ. 2047ನೇ ವರ್ಷದಲ್ಲಿ ನಮ್ಮ ರಾಷ್ಟ್ರ ಸ್ವತಂತ್ರವಾಗಿ 100 ವರ್ಷ ಆಗ್ತದೆ. ಆ 100 ವರ್ಷದ ಶತಮಾನೋತ್ಸವ ಏನು ಮಾಡ್ತೀವಲ್ಲ, ಆ ಶತಮಾನೋತ್ಸವವನ್ನು ಮಾಡುವವರು ಈಗಿನ 20-25 ವಯೋಮಾನದಂಥ ಯುವಕರು. ಆದ್ದರಿಂದ ಆ ಯುವಕರಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ, ದೇಶಕ್ಕಾಗಿ ನಾನೇನು ಮಾಡಬಲ್ಲೆ ಅಂತ ಯೋಚನೆ ಮಾಡಿರಿ. ಶತಮಾನೋತ್ಸವ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕನಸು ಕಾಣ್ರಿ. ಆ ದಿಶೆಯಲ್ಲಿ ನೀವು ಕ್ರಿಯಾಶೀಲರಾಗ್ರಿ ಅಂತ ಹೇಳ್ತೇನೆ. ಹಿರಿಯರಿಗೇನು ಹೇಳ್ತೇನೆ, ದಯವಿಟ್ಟು ಅವ್ರನ್ನ ಸರಿಯಾದ ಮಾರ್ಗದರ್ಶನ ಮಾಡಿರಿ. ಸದೃಢ ಭಾರತ ನಿರ್ಮಾಣ ಆಗಬೇಕು, ಅವಿಭಕ್ತ ಭಾರತ ನಿರ್ಮಾಣ, ಅಖಂಡ ಭಾರತ ನಿರ್ಮಾಣ ಆಗಬೇಕು. ಆ ಒಂದು ವಾತಾವರಣದಲ್ಲಿ ನಾವು ಆಗಬೇಕಾಗಿದೆ. ಈಗಾಗಲೇ 47ರಲ್ಲಿ ಸ್ವಾತಂತ್ರ್ಯ ಸಿಕ್ತು ನಮಗೆ, 1947ರಲ್ಲಿ. ಈಗ ಮತ್ತೆ ಇನ್ನೊಂದು ಸ್ವಾತಂತ್ರ್ಯ ಬರಬೇಕಾಗಿದೆ 2047 ಅನ್ನೋದ್ರೊಳಗಾಗಿ. ಆ ಸ್ವಾತಂತ್ರ್ಯ ಯಾವುದು ಅಂತೇಳಿದರೆ ಭ್ರಷ್ಟಾಚಾರ, ಜಾತೀಯತೆ, ಅಪರಾಧ, ಅನೈತಿಕತೆ ಇವುಗಳ ಕಪಿಮುಷ್ಟಿಯಲ್ಲಿ ನಮ್ಮ ದೇಶ ಇದೆ. ಇವುಗಳಿಂದ ಮುಕ್ತವನ್ನಾಗಿ ಮಾಡಿ 2047ರ ಶತಮಾನೋತ್ಸವದಲ್ಲಿ ಸಂಪೂರ್ಣ ಸ್ವತಂತ್ರ ಭಾರತ ಆಗಬೇಕು ಅಂತ ನೀವು ನಿರ್ಣಯ ಮಾಡಿ ಅಂತ ಎಲ್ಲರಲ್ಲಿ ವಿನಂತಿ ಮಾಡಿಕೊಡ್ತೀನಿ ನಾನು. ಇದೇ ನನ್ನ ಸಂದೇಶ. ಆದ್ದರಿಂದ ಈ ಎಲ್ಲ ವರ್ಗದ ಜನರಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ ಭಾಳ ಕಳಕಳಿಯಿಂದ ತಮ್ಮ ಮಾಧ್ಯಮದ ಮೂಲಕ, ದಯವಿಟ್ಟು ನೀವು ಮತದಾರನ ಜಾಗೃತಿಗೊಳಿಸಿರಿ. ಮೊದಲು ನೀವು ಜಾಗೃತರಾಗಿರಿ. ಜಾಗೃತಿ ಆದವನೇ ಇನ್ನೊಬ್ಬರು ಜಾಗೃತಿಗೊಳಿಸೋಕ್ಕೆ ಸಾಧ್ಯ. ಪ್ರಜ್ವಲಿಸುವ ಪ್ರಣತಿಯೇ ಮತ್ತೊಂದು ಪ್ರಣತಿಗೆ ಬೆಳಕು ಕೊಡೋದಕ್ಕೆ ಸಾಧ್ಯ ಹೊರತು ಪ್ರಜ್ವಲಿಸಲಾರದಂಥ ಪ್ರಣತಿಯಿಂದ ನಾವು ಮತ್ತೊಂದು ಪ್ರಣತಿಗೆ ಬೆಳಕು ಕೊಡೋಕ್ಕೆ ಪ್ರಜ್ವಲಿಸುವಂತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮೊದಲು ನಾವು ಅಂತರಾತ್ಮವನ್ನು ಸ್ವಚ್ಛ ಮಾಡಿಕೊಳ್ಳೋಣ. ಅಂತರಂಗ ಬಹಿರಂಗ ಶುದ್ಧಿ ಇಟ್ಕೊಂಡು ಮತ್ತೊಬ್ಬರಿಗೆ ನಾವು ಏನಾದರೂ ಹೇಳಿದರೆ ಅದು ನಾಟ್ತದೆ. ಇದಿಷ್ಟು ಗೌರವಾನ್ವಿತ ವಿಶ್ರಾಂತ ನ್ಯಾಯಾಧೀಶರಾದ ಅರಳಿ ನಾಗರಾಜ್ ಅವರ ಮಾತು. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಕೇಳ್ಕೊಂತ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ. ತಮಗೆ ಅನಂತ ಕೃತಜ್ಞತೆಗಳು. ಯಾಕೆ ಅಂತ ಕೇಳಿದರೆ
ನನ್ನ ಮನಸ್ಸಿನಲ್ಲಿ ಸಾವಿರ ವಿಷಯಗಳು ಇರ್ತಾವೆ, ಹಾಂ, ಆದರೆ ಎಲ್ಲರಿಗೂ ಮುಟ್ಸೋಕ್ಕೆ ಸಾಧ್ಯ ಇಲ್ಲ, ಕರೆಕ್ಟ್. ಬಹಳಷ್ಟು ಜನರಿಗೆ ಮುಟ್ಸೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನಾನು ಬೆಂಗಳೂರಿಗೆ ಬಂದಿದ್ದು, ನೀನೇ ನನ್ನ ಕಾರ್ಯಕ್ರಮದಲ್ಲಿ ನೀವು ನಾವು ನೋಡಿದ್ದು, ಹೊಸದಾಗಿ ಪರಿಚಯ ಆದರೂ ಕೂಡ ನನ್ನ ಬಗ್ಗೆ ಬಹಳಷ್ಟು ಗೊತ್ತಿಲ್ಲ ಅಂದರೂ ಕೂಡ ಗೊತ್ತಿದ್ದಷ್ಟನ್ನೇ ಒಂದು ಆಧಾರ ಮಾಡಿಕೊಂಡು ಇವತ್ತು ನಾನು ಇದ್ದ ಜಾಗದಲ್ಲೇ ನೀನು ಬಂದು ನನ್ನ ಒಂದು ಸಂದರ್ಶನ ಮಾಡಿ ನಾನು ಒಂದು ಸಂದೇಶವನ್ನು ಜನರಿಗೆ ಮುಟ್ಟಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ಈ ಕೇಳುವ ವೀಕ್ಷಕರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ, ಅಭಿನಂದನೆಗಳನ್ನು ಹೇಳ್ತೇನೆ. ಕ್ರಿಯಾಶೀಲರಾಗಿ ದೇಶ ಉಳಿಸುವ ಕೆಲಸವನ್ನು ಮಾಡಲಿ ಅಂತ ನಾನು ವಿನಂತಿ ಮಾಡಿಕೊಡ್ತೀನಿ. ನಮಸ್ಕಾರ.